ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳಿಗೂ ಕೂಡ ರೆಗ್ಯುಲರ್ ಜಾಮೀನು ಸಿಕ್ಕಿದೆ. ನಟ ದರ್ಶನ್ ಸೇರಿದಂಗೆ ಪವಿತ್ರ ಗೌಡ ಸೇರಿದಂಗೆ. ಆದರೆ ರೆಗ್ಯುಲರ್ ಜಾಮೀನು ಸಿಕ್ಕ ತಕ್ಷಣ ಎಲ್ಲವೂ ಕೂಡ ಆರಾಮ ಅಲ್ಲ. ಆಗಾಗ ಕೋರ್ಟ್ಗೆ ಹಾಜರಾಗಲೇಬೇಕಾದಂತ ಅನಿವಾರ್ಯತೆ ಈ ಡಿ ಗ್ಯಾಂಗ್ಗೆ ಇದೆ. ಹಾಗಾಗಿ ಇವತ್ತು ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಲಿಕ್ಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರಂತೆ. ಪ್ರತಿ ತಿಂಗಳು ಕೂಡ ಕೋರ್ಟ್ಗೆ ಹಾಜರಾಗಲೇಬೇಕಾದಂತ ಅನಿವಾರ್ಯತೆ ಆರೋಪಿಗಳಿಗಿದೆ. ಹಾಗಾಗಿ ಇವತ್ತು 57ನೇ ಸಿಸಿಎಚ್ ಕೋರ್ಟ್ಗೆ ಬರ್ತಾರಂತೆ. ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೆ ಹಾಜರಾಗುವಂತ ನಿರೀಕ್ಷೆ ಕೂಡ ಇದೆ, ಅನಿವಾರ್ಯ ಕೂಡ. ನೀವು ಬೆಂಗಳೂರಲ್ಲೇ ಇದ್ದು ಏನೋ ಸಬೂಬುಗಳನ್ನ ಹೇಳಿ, ಕಾರಣಗಳನ್ನ ಹೇಳಿ ಕೋರ್ಟ್ಗೆ ಹಾಜರಾಗುವುದನ್ನ ಮಿಸ್ ಮಾಡೋ ಹಾಗಿಲ್ಲ. ಈ ಹಿಂದೆ ನಟ ದರ್ಶನ್ ಅವರು ಒಂದ್ಸಾರಿ ಕೋರ್ಟ್ಗೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ನ್ಯಾಯಾಧೀಶರೇ ಛೀಮಾರಿ ಹಾಕಿದ್ರು. ಹಾಗಾಗಿ ಮತ್ತೆ ಕಾರಣಗಳನ್ನ ಹೇಳ್ಕೊಂಡು ಕೋರ್ಟಿಂದ ನೀವು ವಿನಾಯಿತಿ ಪಡೆದುಕೊಳ್ಳೋದಕ್ಕಾಗಲ್ಲ. ಈಗ ಆಲ್ರೆಡಿ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ವಿನಾಯಿತಿ ಪಡೆದುಕೊಂಡಿದ್ದಾರೆ ನಟ ದರ್ಶನ್. ಕಾರಣ ಶೂಟಿಂಗ್ ಪರ್ಪಸ್ ಅನ್ನೋ ಕಾರಣಕ್ಕೆ ವಿದೇಶಗಳಿಗೆ ಹೋಗಬೇಕು, ಅದಕ್ಕೆ ಪರ್ಮಿಷನ್ ಬೇಕು. ಮೈಸೂರಿಗೆ ಹೋಗಬೇಕು, ಅದಕ್ಕೂ ಕೂಡ ಪರ್ಮಿಷನ್ ಬೇಕು ಅನ್ನೋ ಕಾರಣಕ್ಕೆ ದೇಶ ವಿದೇಶಗಳನ್ನು ಕೂಡ ಸುತ್ತಾಡ್ತಿದ್ದಾರೆ. ರೆಗ್ಯುಲರ್ ಜಾಮೀನು ಪಡೆದುಕೊಂಡು ಇರುವಂತಹ ಷರತ್ತುಗಳಿಗೆ ವಿನಾಯಿತಿ ಪಡೆದುಕೊಂಡು. ಬಟ್ ಈಗ ಕೋರ್ಟ್ಗೆ ರೆಗ್ಯುಲರ್ ಆಗಿ ಹಾಜರಾಗಬೇಕಲ್ಲ, ಪ್ರತಿ ತಿಂಗಳು ಕೂಡ ಅದು ಪ್ರೋಸೆಸ್. ಹಾಗಾಗಿ ಅದಕ್ಕೆ ಹಾಜರಾಗುವುದಕ್ಕೆ ನೀವು ವಿನಾಯಿತಿ ಪಡೆದುಕೊಳ್ಳೋಕ್ಕಾಗಲ್ಲ, ಕಾರಣಗಳನ್ನು ಹೇಳಕ್ಕಾಗಲ್ಲ. ಹಾಗಾಗಿ ಅನಿವಾರ್ಯವಾಗಿ 11 ಗಂಟೆಗೆ ಅಷ್ಟು ಜನ ಆರೋಪಿಗಳು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಷ್ಟು ಜನ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಬೇಕಾಗಿದೆ.